ನಮಸ್ತೆ ಫ್ರೆಂಡ್ಸ್, ನಾನು ಈ ದಿನ ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿರ್ತದೆ. ಮಧ್ಯಾಹ್ನ ಊಟಕ್ಕೆ ಮಾಡಿದೆ, ಬೇಳೆ ಸಾರು ಮಾಡಿದ್ದೆ ಅಂತ ಹೇಳಿ ಬೇಗನೆ ಆಯಿತು. ಈರುಳ್ಳಿ ಬೋಂಡ ಮನೇಲಿ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು ಎಲ್ಲ ಇತ್ತು. ಹಂಗಾಗಿ ರೆಡಿ ಮಾಡಿಕೊಂಡು ಬೇಗ ಮಾಡಿದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ರೀತಿ ಹಸಿಮೆಣ್ಸಿಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ರೀತಿ ಒಂದು 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡು ನೋಡಿ ಈ ರೀತಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಒಂದು 5-6 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದು ಈರುಳ್ಳಿ ಇತ್ತು. ಇದು ಸಣ್ಣಗೆ ಹೆಚ್ಚಿಟ್ಕೊಂಡ್ಬಿಟ್ಟು ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಗಣೇಶ ಗ್ರಾಮ್ ಫ್ಲೋರ್ ಅಂತ ಹೇಳಿ ಇದು ಕಡ್ಲೆಟ್ ತುಂಬ ಚೆನ್ನಾಗಿ ಇರುತ್ತೆ. ಇದರಲ್ಲಿ ಒಂದು 3 ಸ್ಪೂನು, ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು. ಸಾಕು, ಜಾಸ್ತಿ ಏನು ಕಡಲೆ ಹಿಟ್ಟೇನು ಬೇಡ. ಇದಕ್ಕೆ ಸ್ವಲ್ಪನೇ ತೊಗೊಂಡ್ರೆ ಸಾಕು. ತುಂಬ ತೊಗೊಂಡ್ರೆ ಕಡಲೆ ಹಿಟ್ಟು ಥರನೇ ಆಗಿಬಿಡುತ್ತೆ. ಅಕ್ಕಿ ಹಿಟ್ಟು 1.5 ಸ್ಪೂನು ಇಲ್ಲ 1/4 ಸ್ಪೂನ್ ತೊಗೊಂಡ್ರೆ ಸಾಕು. ಅಷ್ಟೇ, ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಂತ ಹೇಳಿ. ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದು ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಸೋಡಾ ಪುಡಿ ತೊಗೊಂಡಿದ್ದು ಚಿಟಿಕೆಯಷ್ಟು ಸಾಕು. ಅಷ್ಟೇ. ಉಪ್ಪಿನ ಪುಡಿ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಸಾಕಾಗುತ್ತೆ ಅಂತ ಹೇಳಿ ನೀವು ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಮತ್ತು ಸ್ವಲ್ಪ ಕಾದಿರೋ ಎಣ್ಣೆ 2 ಸ್ಪೂನ್ ಹಾಕಿದ್ದೀನಿ. ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಜೀರಿಗೆ ಪುಡಿನೂ ಹಾಕ್ತೀನಿ, ಒಂದು ಚಿಟಿಕೆ ಅರಿಶಿನ ಪುಡಿನೂ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಫಸ್ಟಿಗೆ ಹಾಕೋಕ್ಕೆ ಮರ್ತೋಗ್ಬಿಡ್ತು. ಈಗ ಜೀರಿಗೆ ಪುಡಿ ಮತ್ತು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೀರು ಜಾಸ್ತಿ ಹಾಕ್ಕೊಂಬಿಡಿ ಕಲಿಸ್ಕೊಳ್ಳುವಾಗ. ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ, ಕೈಯಲ್ಲೇ ಕಲಿಸ್ಕೊಳ್ಳಿ, ಸ್ಪೂನಲ್ಲೇನು ಕಲಿಸೋದೇನು ಬೇಡ. ನೋಡಿ, ಇವಾಗ ನಾನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಮರ್ತೋಗಿತ್ತು ಅಂತ ಹೇಳಿ. ಈಗ ನೋಡಿ ಈ ರೀತಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಆ ರಸ ಎಲ್ಲ ಬಿಡಬೇಕು, ಆ ಥರ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಲೈಟಾಗಿ. ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಕಲಸಿದ ಮೇಲೆ ನಿಮಗೆ ಬೇಕು ಅನ್ಸೋ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಹದ ಇರುತ್ತೆ ನೋಡಿ, ಈ ರೀತಿ ಹದದಲ್ಲಿ ಕಲಿಸ್ಕೊಳ್ಳಿ ಸಾಕು. ತುಂಬ ನೀರು ಹಾಕ್ಕೊಂಡ್ಬಿಡಿ, ತೆಳುಗಾದರೆ ಚೆನ್ನಾಗಾಗಲ್ಲ ಬೋಂಡ. ಇದು ಈರುಳ್ಳಿ ಬೋಂಡ ಎಲ್ಲ ನೋಡಿ ಈ ರೀತಿ ನೋಡಿ ಗೊತ್ತಾಗದೆ ಇದು ಉಂಡೆ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಬಂದರೆ ಸಾಕು ನಿಮಗೆ ಬೋಂಡ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಮಾತ್ರ ನಿಜವಾಗ್ಲೂ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ನೋಡಿ, ನಾನು ಬಾಣಲಿಗೆ ಎಣ್ಣೆ ಹಾಕಿ, ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಂತ ಹೇಳಿ. ಒಂದು ಸ್ವಲ್ಪ ಕಾದಿದೆಯಾ ಇಲ್ವ ಅಂತ ಚಿಟಿಕೆ ಕಲಸಿಟ್ಟಿದ್ದೆಲ್ಲ ಅದು ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ. ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೆ ಆ ಸೈಜಲ್ಲಿ ಹಾಕ್ಕೋಬೋದು, ಯಾವುದು ಆಕಾರದಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಉಂಡೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಕಾದಿದ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ವಡೆ ಬೋಂಡ ಆಗಲಿ ಯಾವುದೇ ಆಗಲಿ ತಕ್ಷಣವೇ ಬೋಂಡ ಹಾಕಿದ ತಕ್ಷಣವೇ ತಿರುಗಿಸೋಕ್ಕೂ ಹೋಗಬಾರ್ದು. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ತುಂಬ ಹಾಕ್ಕೊಂಡ್ರೆ ಕಲಿಸ್ಬಿಡುತ್ತೆ ಅಂತ ಹೇಳಿ, ಅದು ತೆಗಿಯೋಕ್ಕೂ ಸರಿ ಬರೋದಿಲ್ಲ ಅಂತ ಹೇಳಿ ಒಂದು 5-6 ಹಾಕಿದ್ದೀನಿ ನಾನು ಬೋಂಡನ. ನೋಡಿ, ಸ್ವಲ್ಪ ಬೇಯೋಕ್ಕೆ ಬಿಡಬೇಕು. ಒಂದು ಸೆಕೆಂಡ್, 1 ನಿಮಿಷನಾದ್ರು ಬಿಡಬೇಕು ಬೇಯೋಕ್ಕೆ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬೆಂದ್ಕೊಂಡಿದ್ದ ತಕ್ಷಣ ನೋಡಿ ಈ ರೀತಿ ಬರುತ್ತೆ, ಏನು ಬಾಂಡಿಗೆಲ್ಲ ಅಂಟೋದಿಲ್ಲ. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಮಗ್ಚ್ ಹಾಕಿದ್ರೆ ಸಾಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕೆಂಬಣ್ಣ ಥರ ಕರೆದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ಬಂದು ಸಾಕು, ಬೋಂಡ ಚೆನ್ನಾಗಾಗುತ್ತೆ. ನಾನು ನೋಡಿ ತೆಗಿತಾ ಇದ್ದೀನಿ. ನಾನು ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ತಟ್ಟೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದರೊಳ್ಳೆ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ ತಟ್ಟೆಗೆ. ಅದರ ಮೇಲೆ ಬೋಂಡ ಹಾಕ್ತಾಯಿದ್ದೀನಿ. ಹಾಕಿಟ್ಕೊಳ್ತಾ ಇದ್ದೀನಿ ನಾನು. ಅದೇ ರೀತಿ ಸೆಕೆಂಡ್ ಟೈಮ್ಗೂ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು ಎರಡನೇ ಸ್ಟೆಪ್ಗೆ ನೋಡಿ ಈ ಥರ ಹಾಕಿ ಮಾಡ್ತಾಯಿದ್ದೀನಿ. ಬೇಗನೆ ಆಗುತ್ತೆ, ಚೆನ್ನಾಗಾಗುತ್ತೆ. ಮಧ್ಯಾಹ್ನ ಊಟಕ್ಕಾಗಲಿ, ಸಂಜೆ ಕಾಫಿ ಕುಡಿಯೋ ಟೈಮ್ಗಾಗಲಿ, ಯಾವಾಗಲೂ ಅಷ್ಟೇ
ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಗ ಮಾಡ್ಕೋಬೋದು, ಸುಲಭವಾಗಿರುತ್ತೆ, ರುಚಿಯಾಗಿರುತ್ತದೆ. ಇಷ್ಟೇ ಹದದಲ್ಲೇ ಮಾಡ್ಕೊಳ್ಳಿ. ಇಷ್ಟೇ ಸಾಮಗ್ರಿಗಳೇ ಸಾಕು, ಚೆನ್ನಾಗಾಗುತ್ತೆ ಮಾತ್ರ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತದೆ. ಒಂದು ಸಲ ಪ್ರಯತ್ನ ಪಡಿ, ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆಗುತ್ತದೆ ಫೈನಲ್ ಆಗಿ. ತುಂಬ ರುಚಿಯಾಗಿರ್ತದೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.